ರಾಜ್ಯದ ಮೂಲೆ ಮೂಲೆಯಲ್ಲಿ ನವರಾತ್ರಿಯ ವಿಶೇಷ ರೀತಿಯ ಪೂಜೆ ಪುನಸ್ಕಾರ ಜೊತೆಗಳಿಗೆ ಕಾರ್ಯಕ್ರಮಗಳು ನಡೆಯುತ್ತಿದ್ದರೆ ಸಿಲಿಕಾನ್ ಸಿಟಿಯಲ್ಲೂ ಅದ್ದೂರಿಯಾಗಿ ನವರಾತ್ರಿ ಹಬ್ಬವನ್ನ ಆಚರಿಸಲಾಗುತ್ತಿದ್ದು ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲೂ ಅದ್ದೂರಿಯಾಗಿ ನವರಾತ್ರಿ ಹಬ್ಬವನ್ನ ಆಚರಿಸಲಾಗುತ್ತಿದೆ. ಈ ಕುರಿತ ಒಂದು ಕಲರ್ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಂದಿನಿ ಲೇಔಟ್ನಲ್ಲಿ ನಂದಿನಿ ಉತ್ಸವ, ದಸರಾ ಉತ್ಸವದ ಸಂಭ್ರಮ, ಭಕ್ತರು ಫುಲ್ ಖುಷ್. 24ನೇ ವರ್ಷದ ಅದ್ದೂರಿ ನಂದಿನಿ ಉತ್ಸವ ರಾಜ್ಯಾದ್ಯಂತ ದಸರಾ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮನೆ ಮನೆಗಳಲ್ಲಿ ನವರಾತ್ರಿ ಉತ್ಸವ ಸಂಭ್ರಮ ಕಳೆಗಟ್ಟಿದೆ. ಇತ್ತ ಸಿಲಿಕಾನ್ ಸಿಟಿಯ ನಂದಿನಿ ಲೇಔಟ್ನಲ್ಲಿ ದಸರಾ ಉತ್ಸವ ಹಾಗೂ ನಂದಿನಿ ಉತ್ಸವ ಎಂದಿನಿಂದ ಆರಂಭವಾಗಿದ್ದು ಭಕ್ತರು ಹಬ್ಬದ ಸಂಭ್ರಮಕ್ಕೆ ಮನಸೋತಿದ್ದಾರೆ. ನಂದಿನಿ ಉತ್ಸವ ಶೀರ್ಷಿಕೆಯಡಿಯಲ್ಲಿ ಕಳೆದ 23 ವರ್ಷಗಳಿಂದ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದು ಇಂದು 24ನೇ ವರ್ಷದ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಶಾಸಕ ಗೋಪಾಲಯ್ಯ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹಾಗೂ ಆಯೋಜಕರಾದ ಕೆವಿ ರಾಜೇಂದ್ರ ಕುಮಾರ್ ಭಾಗಿಯಾಗಿದ್ರು. ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದ್ದು ಸಾವಿರಾರು ಭಕ್ತರು ಸೇರಿದ್ರು. 75 ವರ್ಷಕ್ಕೆ ಒಂದು ಬಾರಿ 11 ದಿನ ಪೂಜೆ ಮಾಡ್ತಕ್ಕಂಥ ಒಂದು ಸುವರ್ಣ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ತಿರುಗಿನ 11 ದಿನ ನಡೀತಕ್ಕಂಥದ್ದು, ಇನ್ನು 75 ವರ್ಷಕ್ಕೆ ನಡೀತಕ್ಕಂಥದ್ದು. ಇದನ್ನ ನಾವೆಲ್ಲ ದೇವರನ್ನ ನಂಬಿರ್ತಕ್ಕಂಥ ಜನ. ಪ್ರತಿನಿತ್ಯ ನಾವು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ತಾವುಗಳು ಮನೆಯಲ್ಲಿ ಪೂಜೆ ಮಾಡಿ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತಕ್ಕಂಥ, ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತಕ್ಕಂಥದ್ದು ನಮ್ಗೆ ಇಲ್ಲಿಂದನೂ ಬಂದಿರತಕ್ಕಂಥ ಸಂಪ್ರದಾಯ. ಇವತ್ತು ಅದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ. ಸರ್, ನಮ್ಮದು 24ನೇ ವರ್ಷದ ಈ ಕಾರ್ಯಕ್ರಮ ಭಾಳ ವಿಭಿನ್ನವಾಗಿರ್ತದೆ. ನೀವು ಮೈಸೂರು ದಸರಾ ನೋಡ್ಬೋದು, ನಮ್ಮ ದಸರಾ ನೋಡ್ಬೋದು. ಇದು ಒಂದು ಯುವ ಪ್ರತಿಭೋತ್ಸವ. ನಾವು ಈ ನವರಾತ್ರಿ 9 ದಿನಗಳಲ್ಲಿ ಯುವ ಪ್ರತಿಭೋತ್ಸವ ಅಂತೇಳಿ ನಿಮ್ಮ ಪ್ರತಿಭೆ ನಮ್ಮ ವೇದಿಕೆ, ಶಾಲಾ ಹಾಗೂ ಕಾಲೇಜ್ ಮಕ್ಕಳಿಗೆ ಒಂದು ವೇದಿಕೆ ಕಲ್ಪಿಸಿ ಅವರನ್ನು ಭಾರತದ ಒಂದು ಉತ್ತಮ ಪ್ರಜೆಯಾಗಿ ಮಾಡೋದು ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಸುಮಾರು ಪ್ರತಿ ವರ್ಷ 5,000 ಮಕ್ಕಳು ಈ ಒಂದು ವೇದಿಕೆಯಲ್ಲಿ ಭಾಗವಹಿಸ್ತಾರೆ ಹಾಗೂ ಅವರಿಗೊಂದು ಧೈರ್ಯ ತುಂಬ್ತೀವಿ. ಅದೇ ರೀತಿ ನಮ್ಮ ನಾಡಿನ ಎಲ್ಲ ಕಲಾ ತಂಡಗಳು, ಮಡಿಕೇರಿ ಇರ್ಬೋದು, ಮಂಗಳೂರು ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಎಲ್ಲ ಕಡೆಯಿಂದ ನಮ್ಮ ಕಲಾ ತಂಡಗಳನ್ನು ತರೆದು ನಮ್ಮ ಜನರಿಗೆ ನಮ್ಮ ಒಂದು ಕಲೆ ಹಾಗೂ ನಮ್ಮ ಸಂಸ್ಕೃತಿ ಬಗ್ಗೆ ಪರಿಚಯ ಮಾಡಿಕೊಡ್ತೀವಿ. ಇನ್ನು ನಂದಿನಿ ಲೇಔಟ್ ದುರ್ಗಾದೇವಿ ದೇವಾಲಯದ ಬಳಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇಂದು ಮುಂಜಾನೆ ದೇವಿ ಪ್ರತಿಷ್ಠಾಪನೆ ಮಾಡಲಾಯಿತು. ಎಂದಿನಿಂದ ಆರಂಭವಾಗಿರುವ ಕಾರ್ಯಕ್ರಮ 9 ದಿನಗಳ ಕಾಲ ನಡೆಯಲಿದ್ದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಇಂದು ಹಾಡು, ಕುಣಿತ, ಭಜನಿ ಮೂಲಕ ಕಾರ್ಯಕ್ರಮ ರಂಗೇರಿದ್ದು ಮಹಿಳಾ ದಸರಾ, ಯುವ ದಸರಾ, ಅದೇ ರೀತಿ ಕುಸ್ತಿ ಕಾರ್ಯಕ್ರಮಗಳನ್ನು ನಡೆಸಲು ಸಿದ್ಧತೆ ನಡೆದಿದೆ. ನಮ್ಮೆಲ್ಲ ನಂದಿನಿ ಲೇಔಟ್ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಇದು ತುಂಬ ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ. ಇದರಲ್ಲಿ ತುಂಬ ಇಲ್ಲಿ ನಮ್ಮ ನಂದಿನಿ ಲೇಔಟಲ್ಲಿ ಲೋಕಲಲ್ಲಿ ಸ್ಕೂಲ್ ಮಕ್ಕಳು ಮತ್ತು ಅದರಲ್ಲಿ ಡ್ಯಾನ್ಸ್ ಪ್ರೋಗ್ರಾಮು ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ಗಳೆಲ್ಲ ಮಾಡಿಸ್ತಾ ಇದ್ದೀವಿ. 9 ದಿನ ಕಾಲ ಕಾರ್ಯಕ್ರಮ ನಡೆಸ್ತೀವಿ. ಇದರಲ್ಲಿ ವಿಭಿನ್ನವಾಗಿ ಪ್ರೋಗ್ರಾಮ್ಗಳು ಬರುತ್ತೆ. ಆಮೇಲೆ ತುಂಬ ಮಂಗಳೂರು, ಮಡಿಕೇರಿ, ತುಂಬ ಬೇರೆ ಬೇರೆ ಕಡೆಯಿಂದ ಕಲಾ ತಂಡಗಳಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ. ಒಟ್ನಲ್ಲಿ ನಂದಿನಿ ಲೇಔಟ್ನಲ್ಲಿ ಅದ್ದೂರಿಯಾಗಿ ನಂದಿನಿ ಉತ್ಸವ ಅದ್ದೂರಿಯಾಗಿ ಆರಂಭಗೊಂಡಿದ್ದು 9 ದಿನಗಳ ಕಾಲ ಈ ಹಬ್ಬ ನಂದಿನಿ ಲೇಔಟ್ ನಿವಾಸಿಗಳನ್ನ ರಂಜಿಸೋದಂತೂ ಪಕ್ಕಾ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.